ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲ್ ಸಂಗಾತಿ ಈ ಒಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ. ಒಂದು ವರ್ಷದಲ್ಲಿ ಬೈಬಲ್ ಇನ್ ಅ ಇಯರ್. ಟುಡೇ ವಿಲ್ ಬಿ ರಿಫ್ಲೆಕ್ಟಿಂಗ್ ಆನ್ ದ ಬುಕ್ ಆಫ್ Genesis ಚಾಪ್ಟರ್ಸ್ 20-21, Job 9-10 and Proverbs chapter 2 verses 6-8. ಹೌದು ಪ್ರಿಯರೇ, ಆದಿಕಾಂಡ ಅಧ್ಯಾಯ 20-21, ಯೋಬನ ಗ್ರಂಥ ಅಧ್ಯಾಯ 9-10, ಜ್ಞಾನೋಕ್ತಿಗಳು ಅಧ್ಯಾಯ 2 ವಚನಗಳು 6-8. ಹೌದು, ವಿಶೇಷವಾಗಿ ನಾವು ಆದಿಕಾಂಡ 20 ಅಧ್ಯಾಯವನ್ನು ನೋಡುವಾಗ ಅಲ್ಲಿ ಸಾರಾ, ಅಬ್ರಾಮಳು ಈ ಇರುವರು ದಂಪತಿಗಳು ರಾಜನಾದ ಅಬಿಮೆಲೆಕನೊಂದಿಗೆ ಸಂವಾದದಲ್ಲಿ ನಿರತರಾಗಿದ್ದು ನೋಡಬಹುದು. ಏಕೆಂದರೆ ವಿಶೇಷವಾಗಿ ಈಕೆಯಿಂದ ಆ ವಾಗ್ದಾನವನ್ನು ಪಡೆದಿದ್ದನು. ನೀನು ಎಲ್ಲೇ ಹೋದರೂ, ಯಾವ ಸಂಸ್ಥಾನದಲ್ಲಿ ಇದ್ದರೂ, ವಿಶೇಷವಾಗಿ ನೀನು ನನ್ನ ಮಡದಿಯಲ್ಲ, ನೀನು ಸಹೋದರಿ ಎಂಬುದಾಗಿ ಬಿಂಬಿಸಬೇಕೆಂಬುದಾಗಿ ವಾಗ್ದಾನವನ್ನು ಸ್ವೀಕರಿಸುತ್ತಾನೆ. ಹೌದು, ಎಸ್ಪೆಷಲಿ ವಿ ಸಿ ದ ಎನ್ಕೌಂಟರ್ ಬಿಟ್ವೀನ್ ಸಾರಾ, ಅಬ್ರಹಾಂ and King Abimelech, and especially he takes a promise from his wife that you should not tell anybody, to any kings, that you are my wife. You always represent yourself as my sister. Yes, my dear friends, but God is angry with Abraham here, and God also is angry with King Abimelech because he receives Sarah and into his house and wants him not to lay your hand against her honor, not to touch her, and she is the wife of Abraham. ವಿಶೇಷವಾಗಿ ನೀನು ಸಾರಳ ಮೇಲೆ ಕೈ ಎತ್ತದಿರು ಅಥವಾ ಆಕೆಯನ್ನು ಮುಟ್ಟದಿರು, ಏಕೆಂದರೆ ಆಕೆ ಅಬ್ರಹಾಮನ ಮಡದಿ, ಆದ್ದರಿಂದ ಆಕೆನೇನು ಮಾಡಬಾರದು ಎಂಬುದಾಗಿ ಒಂದು ವಿಶೇಷವಾದ ಎಚ್ಚರಿಕೆ ಮಾತನ್ನು ಸರ್ವೇಶ್ವರ ಸ್ವಾಮಿ ಅಭಿಮೆಲೆಕನಿಗೆ ಕೊಡುತ್ತಾರೆ. ಆದ್ದರಿಂದ ಅಭಿಮೆಲೆಕನ ಯಾವುದೇ ಒಂದು ಸ್ತ್ರೀಗಾಗಲಿ ಮಹಿಳೆಯಾಗಲಿ ಬಂಜರಾಗಿರುತ್ತಾರೆ, ಅವರಿಗೆ ಮಕ್ಕಳಿರೋದಿಲ್ಲ. ಬಿಕಾಸ್ ಆಫ್ ದಿಸ್ ಕರ್ಸ್, ಎಸ್ಪೆಷಲಿ ಇನ್ ದ ಹೌಸ್ ಹೋಲ್ಡ್ ಆಫ್ ಅಭಿಮೆಲೆಕ್, ನೋ ವುಮೆನ್ ವಿಲ್ ಬಿ ಬೇರಿಂಗ್ ಚಿಲ್ಡ್ರನ್. ದೇ ವರ್ ಆಲ್ ಚೈಲ್ಡ್ಲೆಸ್. And especially Abraham prays for the family of Abimelech, and they started to bear children, become a child for, yes. And today, especially when we look into our own selves, yes, many times we have sinned against God, and deadly we have sinned against the laws of God, and today we have to ask forgiveness from God. ನಾವು ಅಷ್ಟೇ ದೇವರ ವಿರುದ್ಧ, ಆಜ್ಞೆಗಳ ವಿರುದ್ಧ ಮಾರಕವಾಗಿ ಪಾಪವನ್ನು ಕಟ್ಟಿಕೊಂಡಿದ್ದೇವೆ. ಆದರೆ ಇಂದು ನಾವು ಕ್ಷಮಾಪಣೆಯನ್ನು ಬೇಡಬೇಕು. ಹೌದು, ಇದರಲ್ಲಿ ಮುಖ್ಯ ಸಾರಾಂಶಗಳೆಂದರೆ, ಇಲ್ಲಿ ನಾವು ಹೇಗೆ ಮನುಷ್ಯ ತನ್ನ ಇತಿಮಿತಿಗೆ ಒಳಗಾಗಿದ್ದಾನೆ, ಆದರೂ ದೇವರ ಕರುಣೆ ಅನನ್ಯ, ಮೊದಲನೇದಾಗಿ. ಎರಡನೆಯದಾಗಿ ವಿಶೇಷವಾಗಿ ದೇವರ ಕರುಣೆ ನಿರಂತರ ಹಾಗೂ ದೇವರ ದಯೆ ಯಾವಾಗಲೂ ಇದ್ದದ್ದು. ಮೂರನೇದಾಗಿ, when we see into the human's life, human ways are limited. Human is limited in every possibility, but God's ways are unending. God's ways are unconditional. ಹೌದು, ಆದ್ದರಿಂದ ವಿಶೇಷವಾಗಿ ಎಂದು ನಾವು ತಿಳಿಯಬೇಕು, ದೇವರ ಕರುಣೆಗೆ ಒಳಗಾಗಿದ್ದೇವೆ. ಅಬ್ರಹಾಮ ತಪ್ಪು ಮಾಡಿದ್ದರೂ, ಪಾಪವನ್ನು ಎಸಗಿದರೂ ದೇವರು ಅವರನ್ನು ಕ್ಷಮಿಸುತ್ತಾರೆ. ದೋ ಅಬ್ರಹಾಮ್ sinned against God, though Abraham did his mistakes, God forgives him and welcomes him, calls him back for a new life, and his grace is upon the family of Abraham and Sarah, and fulfills the promise given to the couple. ಹೌದು, ಅವರಿಗೆ ಕೊಟ್ಟ ವಾಗ್ದಾನವನ್ನು ನೆರವೇರಿಸ್ತಾರೆ. ಅದೇ ರೀತಿ ಈ ಆದಿಕಾಂಡ 21ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ವಿ ಸಿ ಇನ್ ದ ಬುಕ್ ಆಫ್ Genesis chapter 21 where God keeps his faithfulness, is faithful to the promise. ಹೌದು, ಅವರು ಕೊಟ್ಟ ಮಾತಿನಂತೆ, ಭರವಸೆಯಂತೆ ನಡೆಯುತ್ತಾರೆ ಸರ್ವೇಶ್ವರ ಸ್ವಾಮಿ. ಹೌದು ಪ್ರಿಯರೇ, ಅದೇ ರೀತಿ ದೇವರ ಅನಂತವಾದ ಕರುಣೆ ಅವರೊಂದಿರುತ್ತದೆ. ಆದರೆ ಯಾವಾಗ ಸಾರಳಿಗೆ ಮಗುವಾಗುತ್ತದೆ, ಅಲ್ಲಿ ಆಕೆಗೆ ವಿಶೇಷವಾಗಿ ನಮ್ಮ ಸೊತ್ತಿನ ಮೇಲೆ ಆಗರ ಅಥವಾ ಇಜ್ಮಾಯಲರು ಎಲ್ಲಿ ಕಣ್ಣಿಡುವರೋ, ನಮ್ಮ ಸೊತ್ತನ್ನು ಕಬಳಿಸಿ ಬಿಡುವರೋ ಎಂಬ ಒಂದು ಅಸೂಯೆ ಅವರಲ್ಲಿ ಉಂಟಾಗುತ್ತದೆ.
ಇದರಿಂದ ಆ ಆಗರಳನ್ನು ಹಾಗೂ ಅವಳ ಮಗನನ್ನು ತಮ್ಮ ಮನೆಯಿಂದ ಹೊರಗಟ್ಟಲು ಪ್ರಯತ್ನಿಸುತ್ತಾರೆ. ಎಸ್, your jealousy begins between Sarah and Agar. This is because for the property alone, for the land alone, where she will ask for the property in her husband's land. Yes, ಆದ್ದರಿಂದ ವಿಶೇಷವಾಗಿ ಇಲ್ಲಿ ಆಕೆಯನ್ನು ಮನೆ ಹೊರಗಟ್ಟುತ್ತಾರೆ. ಅಂತೆಯೇ ದೇವದೂತರು ಹೇಳುತ್ತಾರೆ, ನೀನು ಹೋಗು, ಅವನ ಸಂತಾನವನ್ನು, ಇಷ್ಮಾಯೇಲನ ಸಂತಾನವನ್ನು ಶ್ರೇಷ್ಠ ಜನಾಂಗವನ್ನಾಗಿ ಇಸಾಕನ ಸಂತಾನದಂತೆ ಮಾಡುವೆನು. I will make even Ishmael's generation great, name great, his generation great. Don't worry. And the Lord's abundant anointing and blessing and mercy was upon Ishmael and Agar. ಹೌದು, ಅದೇ ರೀತಿ ಯೋಬನ ಗ್ರಂಥ ಅಧ್ಯಾಯ 9:10 ನೋಡುವಾಗ ಇಲ್ಲೂ ಅಷ್ಟೇ ವಿಶೇಷವಾಗಿ ಯೋಬ ಬಹಳ ಯಾತನೆಯಿಂದ ದೇವರಲ್ಲಿ ಬೇಡುತ್ತಾನೆ, ಮೊರೆಯಿಡುತ್ತಾನೆ. ದೇವರೇ, ನನಗೇಕೆ ಕಷ್ಟ, ನನಗೇಕೆ ಈ ಒಂದು ಚಿಂತೆ, ಈ ಒಂದು ಸಾವು, ನನ್ನನ್ನು ನೀವು ಈ ಕೈ ಬಿಟ್ಟಿದ್ದೀರಾ ಎಂಬುದಾಗಿ ಮರುಗುತ್ತಾನೆ. ಹಿಯರ್ ವಿ ಸಿ a personal plea of Job towards the Lord. Pleads him, Lord, why this pain and agony, suffering only in my life? Kindly take out this suffering from me, but only your will be done. ಹೌದು, ಅಂತೆಯೇ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಯಾತನೆಗಳು, ಕಷ್ಟಗಳು, ಸಂಕಟಗಳು ಬಂದಾಗ ನಾವು ಮರುಗುತ್ತೇವೆ. ದೇವರಿಗೆ ಪದೇ ಪದೇ ಮೊರೆಯಿಡುತ್ತೇವೆ, ನಿನಗೆ ಕಣ್ಣಿಲ್ಲವಾ, ನಿನಗೆ ಕರುಣೆ ಇಲ್ಲವಾ ಎಂಬುದಾಗಿ ನಾವು ಎಷ್ಟೋ ಬಾರಿ ಕೊರಗುತ್ತೇವೆ. ಬಟ್ ಗಾಡ್ ways are different and God is always merciful towards us and towards our actions. ಆದ್ದರಿಂದ ಇಂದು ನಾವು ವಿಶೇಷವಾಗಿ we do not know the mystery of suffering. Yes, the mystery of suffering towards the humanity from the Lord. Suffering is there for the humanity, but God gives the strength and courage to bear suffering and to face all the challenges. Yes, that's what we learn from the book of Job in chapter 9 and 10, and especially relationship with God is excellent from the side of Job towards the Lord's compassion and towards the Lord's forgiveness. ಹೌದು ಪ್ರಿಯರೇ, ಆದ್ದರಿಂದ ಇಂದು ದೇವರೊಂದಿಗಿನ ಸಂಬಂಧ ಯೋಬನದು ಎಂದಿಗೂ ಹದಗೆಡಲಿಲ್ಲ, ಬದಲಾಗಿ ನಿಖರವಾಗಿತ್ತು. ಬಹಳ ಒಳ್ಳೆಯ ಆ ಒಂದು ಸಂತೋಷ ಹಾಗೂ ಒಳ್ಳೆಯ ಕರುಣೆಯಲ್ಲಿತ್ತು. ಅವನು ಸದಾ ದೇವರ ಸತ್ಯಸಂಧತೆಯಲ್ಲಿ ಹರ್ಷಿಸಿದ, ಆನಂದಪಟ್ಟ. ಅದೇ ರೀತಿ ಜ್ಞಾನೋಕ್ತಿಗಳಿಗೆ ಬಂದಾಗ ಅಧ್ಯಾಯ 2 ವಚನ 6-8 ನೋಡುತ್ತೇವೆ. ವಿಶೇಷವಾಗಿ ಆ ದೇವರ ಆ ಒಂದು ಜ್ಞಾನ ನಮಗೆ ಒಂದು ಹೊಸ ಹಾದಿಯನ್ನು ಕೊಟ್ಟಿದೆ, ಹೊಸ ಹುರುಪಿನ ಜೀವನವನ್ನು ಕಟ್ಟಿಕೊಟ್ಟಿದೆ. ಮಾತ್ರವಲ್ಲ, ದೇವರಲ್ಲಿ ಭಯಭಕ್ತಿಯುಳ್ಳವರು ನಿರಂತರವಾಗಿ ಅವರು ಸತ್ಯದಲ್ಲಿ ಬಾಳುವರು, ಸತ್ಯದ ಪಥದಲ್ಲಿ ಬಾಳುವರು, ಸತ್ಯದ ಪುರುಷರಾಗುವರು. ವೆನ್ ವಿ ಆರ್ ಗ್ರೋನ್ ಇನ್ ದ ವಿಸ್ಡಮ್ ಆಫ್ ದ ಲಾರ್ಡ್, ವಿ ಆಲ್ವೇಸ್ ಬಿಕಮ್ ರೈಚಿಯಸ್. ವಿ ಬಿಕಮ್ ಸನ್ಸ್ ಆಫ್ ಟ್ರೂತ್ ಅಂಡ್ ಡಾಟರ್ಸ್ ಆಫ್ ಟ್ರೂತ್. ಎಸ್, so let's always gain, let's always claim for the God's wisdom, and let's become a righteous people in our own living conditions. ಆದ್ದರಿಂದ ಈ ಒಂದು ವಿಶೇಷವಾದ ಈ ಸಂಚಿಕೆಯಲ್ಲಿ, ಈ ಎಪಿಸೋಡ್ನಲ್ಲಿ ನಾವು ಕೇಳೋಣ. ಆ್ಯಂಡ್ ಲೆಟ್ us ask in this episode for the greatest mercy of the Lord upon us, for the greatest justice upon the humanity, and for the greatest divine protection towards the humanity. How the Lord saved Job, and how the Lord was merciful upon Sarah and Agar. ಆದ್ದರಿಂದ ನಾವು ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ಪ್ರತಿಯೊಬ್ಬರ ಮೇಲೂ ದೇವರ ಕರುಣೆ, ಪ್ರೀತಿ, ನ್ಯಾಯ, ನೀತಿ ಇದೆ. ಅದಕ್ಕಾಗಿ ಅವರಿಗೆ ಮೊರೆಯಿಡೋಣ. ಲೆಟ್ಸ್ ಆಲ್ವೇಸ್ ಸೀಕ್ ದ ವಿಸ್ಡಮ್ ಆಫ್ ದ ಲಾರ್ಡ್ ಫಾರ್ ಎವರ್. ಸೊ ಲೆಟ್ ಅಸ್ ಆಲ್ವೇಸ್ ಬಿ ಹಿಸ್ ಸನ್ ಆರ್ ಹಿಸ್ ಡಾಟರ್ ಫಾರ್ ಎವರ್. ಆದ್ದರಿಂದ ಅದಕ್ಕಾಗಿ ಶ್ರಮಿಸೋಣ. ದಯಾಮಯ ದೇವರು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ